Hey guys, welcome to RK Study Info channel. In this video, we are going to discuss about Karnataka ವಸತಿ ಶಾಲೆಗಳ ನಿಗಮ ಏನಿದೆ ಅಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಪೋಸ್ಟ್ ಕಾಲ್ಫಾರ್ಮ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದಾವೆ. ನಾಟ್ ಓನ್ಲಿ ಟೀಚಿಂಗ್ ಪೋಸ್ಟ್ ಆರ್ ಟೀಚರ್ ಪೋಸ್ಟ್, ನಾನ್ ಟೀಚಿಂಗ್ ಸ್ಟಾಫ್ ಗಳ ಹುದ್ದೆಗಳು ಕಾಲ್ಫಾರ್ಮ್ ಆಗುವಂತಹ ನಿರೀಕ್ಷೆ ಇದೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗ್ಬೋದು, ಯಾವ್ಯಾವ ಪೋಸ್ಟ್ ಗಳಲ್ಲಿ ಕಾಲ್ ಆಗ್ಬೋದು, ಹಾಗೇನೆ ಕ್ವಾಲಿಫಿಕೇಶನ್ಸ್ ಏನೇನು, ಹಾಗೇನೆ ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಈ ಎಲ್ಲ ಹುದ್ದೆಗಳನ್ನ ಪಡ್ಕೊಳ್ಳಕ್ಕೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಪರ್ಟಿಕ್ಯುಲರ್ಲಿ ದಿಸ್ ನೋಟಿಫಿಕೇಶನ್, ಈ ನೋಟಿಫಿಕೇಶನ್ ಏನಿದೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದೆ ಆನ್ ಜೂನ್ 2022 14. ಸೊ ಈ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾ ಇದ್ದಾರೆ ದೇ ಹ್ಯಾವ್ ಟು ಫಿಲ್ ವೇರಿಯಸ್ ಪೋಸ್ಟ್ ಇನ್ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ. ಅಲ್ಲಿ ಸುಮಾರು ಪೋಸ್ಟ್ ಗಳನ್ನ ಅವರು ಫಿಲ್ ಮಾಡಬೇಕಾಗಿರೋದ್ರಿಂದ ವೇರಿಯಸ್ ಈ ಡಿಪಾರ್ಟ್ಮೆಂಟ್ ಗಳಿದಾವೆ. ಎಕ್ಸಾಂಪಲ್ ಹೇಳೋದಾದ್ರೆ ಏಕಲವ್ಯ ಶಾಲೆ ಇದೆ, ಮೊರಾರ್ಜಿ ದೇಸಾಯಿ ಶಾಲೆ ಅಂತ ಕೇಳಿರ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಹಾಗೇನೆ ನವೋದಯ ಮೊರಾರ್ಜಿ ಶಾಲೆ ಅಂತಿದೆ, ಮೈನಾರಿಟಿ ಶಾಲೆಗಳಿದಾವೆ, ಏಕಲವ್ಯ ಶಾಲೆಗಳಿದಾವೆ. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಆಯ್ತಾ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆ ಇಟ್ ಹ್ಯಾಸ್ ಸೆಂಡ್ ಅ ಡ್ರಾಫ್ಟ್ ನೋಟಿಫಿಕೇಶನ್ ಇನ್ಕ್ಲೂಡಿಂಗ್ ವೇರಿಯಸ್ ಪೋಸ್ಟ್ ಗಳನ್ನ ಆಡ್ ಮಾಡೋದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಸೊ ಆ ಇಲಾಖೆಗಳು ಏನ್ ಮಾಡಬೇಕು, 15 days ಅಲ್ಲಿ ದೇ ಹ್ಯಾವ್ ಟು ರೀಸಬ್ಮಿಟ್ ದೇರ್ ರಿಪೋರ್ಟ್. ಆಯ್ತಾ, ಅವರ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ಅವ್ರು ಏನ್ ಕೇಳಿದ್ದಾರೆ ಅದನ್ನ ಅವರು ಅಲ್ಲಿ ತೋರಿಸಬೇಕಾಗತ್ತೆ, ಶೋ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ವೇರಿಯಸ್ ಪೋಸ್ಟ್ ಗಳಿದಾವೆ. ಎಕ್ಸಾಂಪಲ್ ನೋಡೋದಾದ್ರೆ ಟೋಟಲಿ ಇಟ್ ಇಸ್ 58 ಪೇಜ್. ಸೊ ಟೋಟಲ್ ಪೇಜ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಆಗಲ್ಲ, ಬಟ್ ಇಂಪಾರ್ಟೆಂಟ್ ಇದೆ, ಅದನ್ನಷ್ಟು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಪ್ರಿನ್ಸಿಪಲ್ ಪೋಸ್ಟ್ ಗೆ ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಸೊ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ನಾವು ನೋಡೋದಾದ್ರೆ ನೋಡಿ, ಮಾಸ್ಟರ್ಸ್ ಆಗಿರಬೇಕು, B.Ed ಆಗಿರಬೇಕು, ಅಂಡ್ ಯಾವ್ದಾದ್ರು ಒಂದು ಶಾಲೆಯಲ್ಲಿ ಕೆಲಸ ಮಾಡಿದಂತ ಅನುಭವ ಮಿನಿಮಮ್ 10 years ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇತ್ತಂತಂದ್ರೆ ಯು ಆರ್ ಎಲಿಜಿಬಲ್ ಟು ಬಿಕಮ್ ದ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್. ಅದೇ ರೀತಿಯಾಗಿ ಗ್ರಾಜುಯೇಟ್ ಟೀಚರ್ಸ್, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಮೊನ್ನೆ gpstr ಅನ್ನು ನೋಡಿದ್ವಿ. ಸೊ ಅದೇ ರೀತಿಯಾಗಿ PGT ಅಂತ ಹೇಳ್ತಾರೆ. ಆಯ್ತಾ, PGT ಮೀನ್ಸ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್. ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ವಿಷಯಗಳು ಇನ್ಕ್ಲೂಡಿಂಗ್ ಕೋರ್ ಸಬ್ಜೆಕ್ಟ್ ಲೈಕ್ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಕನಾಮಿಕ್ಸ್, ಬಯಾಲಜಿ, ಜಿಯೋಗ್ರಫಿ, ಕಾಮರ್ಸ್, ಇನ್ಕ್ಲೂಡಿಂಗ್ ಕಂಪ್ಯೂಟರ್, IT. PG ಆಗಿರಬೇಕು ರಿಲೆವೆಂಟ್ ಫೀಲ್ಡ್ ಅಲ್ಲಿ ಇನ್ 50%. ಸೊ ಅದೇ ರೀತಿಯಾಗಿ B.Ed ಆಗಿರಬೇಕು. ಆಯ್ತಾ, ಇಲ್ಲಿ ನೋಡ್ತಾ ಇರಬಹುದು B.Ed ಇಸ್ ಅ ಕಂಪಲ್ಸರಿ. ಯು ಕ್ಯಾನ್ ಡೌನ್ಲೋಡ್ ದಿಸ್ ನೋಟಿಫಿಕೇಶನ್ ಅಂಡ್ ಸ್ಟಡಿ ದಿಸ್ ಇನ್ ಅವರ್ ಅಫಿಷಿಯಲ್ ಟೆಲಿಗ್ರಾಮ್. ಸೊ ಅದೇ ರೀತಿಯಾಗಿ TGT ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಏನ್ ಹೇಳ್ತಾರೆ. ಸೊ ಅದಕ್ಕೂ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ. CTET ಆರ್ ಕರ್ನಾಟಕ ಟೆಟ್ ನ ಕಂಪಲ್ಸರಿ ಆಗಿ ಇವ್ರು ಕೇಳಿದ್ದಾರೆ. ಸೊ ನಮ್ಮ ಚಾನಲ್ ನ ವತಿಯಿಂದ CTET ಅಂಡ್ ಕರ್ನಾಟಕ ಟೆಟ್ ಗೆ ಕ್ರಾಶ್ ಕೋರ್ಸ್ ನ ನಡೆಸ್ತಾ ಇದ್ದೇವೆ. ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ಯು ಕ್ಯಾನ್ ಜಾಯಿನ್ ಬೈ ಯೂಸಿಂಗ್ ದ ಲಿಂಕ್ ವಿಚ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಅದೇ ರೀತಿಯಾಗಿ ಲೈಬ್ರರಿಯನ್ ಪೋಸ್ಟ್ ಇದೆ. ಆಯ್ತಾ, ಲೈಬ್ರರಿಯನ್ ಪೋಸ್ಟ್ ಗಳು ಇದಾವೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ 12 ಇದೆ. ಸೊ ಏನಾಗಿರ್ಬೇಕು ಅಂತಂದ್ರೆ ಇಲ್ಲಿ ಬ್ಯಾಚುಲರ್ ಆಫ್ ಲೈಬ್ರರಿ ಇನ್ ಡಿಗ್ರಿ ಆಗಿರಬೇಕು, ಅಲಾಂಗ್ ವಿತ್ ಯಾವ್ದಾದ್ರು ಒಂದು ರೆಪ್ಯುಟೇಷನ್ ಇರುವಂತ ಇನ್ಸ್ಟಿಟ್ಯೂಷನ್ ಅಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿರಬೇಕು. ಸೊ ಅದೇ ರೀತಿಯಾಗಿ ಮ್ಯೂಸಿಕ್ ಟೀಚರ್ ಇದೆ. ಮ್ಯೂಸಿಕ್ ಟೀಚರ್ ಗೆ ಏನೇನು ಕ್ವಾಲಿಫಿಕೇಶನ್ ಇದೆ ಯು ಕ್ಯಾನ್ ಸಿ ಹಿಯರ್. ಹಾಗೇನೆ ಆರ್ಟ್ ಟೀಚರ್, ಆಯ್ತಾ, ಚಿತ್ರಕಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಸೊ ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಶನ್ ಟೀಚರ್, ಆಯ್ತಾ, PT ಟೀಚರ್ಸ್ ಅಂತ ಏನ್ ಹೇಳ್ತಾರೆ. ಸೊ ಆ ಹುದ್ದೆಗಳು ಎಸ್ಪೆಷಲಿ B.Ped M.Ped ಏನ್ ಪಾಸ್ ಆಗಿರ್ತಾರೆ. ಸೊ ಆ ಅಭ್ಯರ್ಥಿಗಳನ್ನು ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಪೋಸ್ಟ್. ಸೊ ಹಾಗೇನೆ ನಾನ್ ಟೀಚಿಂಗ್ ಸ್ಟಾಫ್ ನ ನೋಡೋದ ಲ್ಯಾಬ್ ಅಸಿಸ್ಟೆಂಟ್, ಆಯ್ತಾ, ಗ್ರೂಪ್ C ಹುದ್ದೆ, ಇದು ಲೆವೆಲ್ 4 ನ ಒಂದು ಹುದ್ದೆ. BSc ಆಗಿರಬೇಕು ಅಂತ ಹೇಳಿದ್ದಾರೆ. ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಂಡ್ಲಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ಅಪ್ಲಯನ್ಸಸ್ ಈಸ್ ಡಿಸೈರಬಲ್ ಅಂತ ಕೇಳಿದ್ದಾರೆ. ಆಯ್ತಾ, ಹಾಗೇನೆ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್. ಸೊ ಇಷ್ಟೆಲ್ಲ ಕ್ವಾಲಿಫಿಕೇಶನ್ಸ್ ಗಳು ಇದಾವೆ. ಸೊ ಈ ರೀತಿ ವೇರಿಯಸ್ ಪೋಸ್ಟ್ ಗಳು ಯು ಕ್ಯಾನ್ ಸಿ ಇನ್ ದಿಸ್ ನೋಟಿಫಿಕೇಶನ್. ಹಾಗೇನೆ ಈ ಒಂದು ನೋಟಿಫಿಕೇಶನ್ ಅನ್ನ ಹಾಗೇನೆ ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆ ಇದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅಥವಾ BCA ಅಂತ ಕೇಳಿದ್ದಾರೆ ವಿತ್ 60% ಮಾರ್ಕ್, 2 year ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಗವರ್ನಮೆಂಟ್ ಆರ್ ಆಟೋನಮಸ್ ಬಾಡಿ. ಸೊ ಈ ರೀತಿ ವೇರಿಯಸ್ ಕ್ವಾಲಿಫಿಕೇಶನ್ ಅನ್ನು ಕೇಳಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ ಇದನ್ನ ಕರ್ನಾಟಕದಲ್ಲಿರುವಂತಹ ಎಲ್ಲಾ ವೇರಿಯಸ್ ಇಲಾಖೆಗಳಿಗೆ, ಆಯ್ತಾ, ವೇರಿಯಸ್ ಸ್ಕೂಲ್ ಮತ್ತೆ ಕಾಲೇಜ್ಗಳಿಗೆ ಕಳಿಸಿದ್ದಾರೆ. ದೇ ಹ್ಯಾವ್ ಟು ರಿಪ್ಲೈ ವಿತ್ ಇನ್ 15 days. ಆ ಪೋಸ್ಟ್ ಗಳನ್ನ ಏನು DPC ಅಂದ್ರೆ ಡಿಪಾರ್ಟ್ಮೆಂಟಲ್ ಪ್ರಮೋಷನಲ್ ಕಮಿಟಿ ಅಂತ ಹೇಳ್ತಾರೆ. ಸೊ ಆ ಮೂಲಕ ತುಂಬ್ತಾರೋ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ತುಂಬ್ತೀರಾ ಅಂತ ಹೇಳಿ. ಸೊ ಇಫ್ ದೇ ಗಿವ್ ದ ರಿಪೋರ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಸೂನ್, ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಅಂತ ಹೇಳಿದ್ವಿ. ಸೊ ಸೂನ್ ದಟ್ ಮೀನ್ಸ್ ಈ gpstr ಮುಗಿಯುವಂತಹ ಹಂತದಲ್ಲಿನೇ, ಅಂದ್ರೆ ಪ್ರಕ್ರಿಯೆ ಮುಗಿಯುವಂತಹ ಹಂತದಲ್ಲಿನೇ ಈ ಒಂದು ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನೋಟಿಫೈ ಆಗಬಹುದು. ಹಾಗಾಗಿ ಸ್ಪೀಡ್ ಅಪ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.